ಪೌರಾಣಿಕ ಒಗಟುಗಳ ಮಾಲಿಕೆಯಲ್ಲಿ ಮತ್ತೊಂದು ಸುಂದರವಾದ ಒಗಟು ಇದೀಗ ನಿಮ್ಮ ಮುಂದೆ. ಈ ಒಗಟಿನ ವಿಷಯವನ್ನು ಮಹಾಭಾರತದಿಂದ ಆರಿಸಿಕೊಳ್ಳಲಾಗಿದೆ. ರಥದ ಚಕ್ರವ ಹಿಡಿದು ಹೋರಾಡಿದವನ ಮಗನ ತಾಯಿಯ ತಂದೆಯ ಪತ್ನಿಯ ಪರಿಚಾರಿಕೆಯನ್ನು ಕೆಣಕಲು ಹೋಗಿ ವಾಯುಪುತ್ರನಿಂದ ಹತನಾಗಿದ್ದು ಇವನು. ಈ ಒಗಟಿಗೆ ಉತ್ತರ ಕೀಚಕ. ಕೀಚಕ ಯಾವ ರೀತಿ ಬಂತು ನೋಡೋಣ ಬನ್ನಿ. ರಥದ ಚಕ್ರವ ಹಿಡಿದು ಹೋರಾಡಿದವನ. ಚಕ್ರವ್ಯೂಹದಲ್ಲಿ ಕುರುಕ್ಷೇತ್ರದ ಯುದ್ಧ ನಡಿಬೇಕಾದ್ರೆ ಚಕ್ರವ್ಯೂಹ ರಚಿಸಿರ್ತಾರಲ್ಲ, ಅದರಲ್ಲಿ ಹೋದಂಥ ಅಭಿಮನ್ಯು ರಥದ ಚಕ್ರವನ್ನ ಹಿಡಿದು ಹೋರಾಡ್ತಾನೆ ಕಡೆಗೆ. ಹಾಗಾಗಿ ಚಕ್ರವ್ಯೂಹದಲ್ಲಿ ರಥದ ಚಕ್ರವ ಹಿಡಿದು ಹೋರಾಡಿದ ಅಭಿಮನ್ಯುವಿನ ಮಗನಾದ ಪರೀಕ್ಷಿತನ ತಾಯಿಯಾದ ಉತ್ತರೆಯ, ಅಂದ್ರೆ ಪರೀಕ್ಷಿತನ ತಾಯಿಯಾದ ಉತ್ತರೆಯ ತಂದೆಯಾದ ವಿರಾಟರಾಯನ ವಿರಾಟರಾಯನ ಪತ್ನಿಯಾದ ಸುದೇಶ್ನೆಯ ಪರಿಚಾರಿಕೆಯಾಗಿದ್ದ ಸೈರಂಧ್ರಿಯಾಗಿ ತಲೆಮರೆಸಿಕೊಂಡು ಇದ್ದಂಥ ದ್ರೌಪದಿಯನ್ನು ಕೆಣಕಲು ಹೋಗಿ ವಾಯುಪುತ್ರನಿಂದ ಹತನಾಗಿದ್ದು ಇವನು. ದ್ರೌಪದಿನ ಕೆಣಕಕ್ಕೆ ಹೋಗಿ ವಾಯುಪುತ್ರನಾದ ಭೀಮನಿಂದ ಹತನಾಗಿದ್ದು ಯಾರು? ಅದು ಕೀಚಕ. ಹಾಗಾಗಿ ಈ ಒಗಟಿಗೆ ಉತ್ತರ ಕೀಚಕ.